ಹಾಯ್ ಹಲೋ ನಮಸ್ಕಾರ. MLP ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೈಕ್ರೋ ಎಕನಾಮಿಕ್ಸ್ ಫಸ್ಟ್ ಒನ್ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ. ಇದು ಫರ್ಬಿಟ್ಟಿರಿ. ಫಸ್ಟ್ ಒನ್ ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರಣ. ಸೆಕೆಂಡ್ ಒನ್ ಆರ್ಥಿಕ ಸಿದ್ಧಾಂತ ಬಗ್ಗೆ ಒಳನೋಟಗಳು. ಥರ್ಡ್ ಒನ್ ಆರ್ಥಿಕ ನೀತಿಯ ಸೂತ್ರೀಕರಣ. ಫೋರ್ತ್ ಒನ್ ಆರ್ಥಿಕತೆಯ ಸಮಸ್ಯೆಗಳನ್ನು ತಿಳುವಳಿಕೆಗೆ ಸಹಾಯಕಾರಿ. ಫಿಫ್ತ್ ಒನ್ ಖಚಿತ ಊಹೆಗಳು. ಸಿಕ್ಸ್ತ್ ಒನ್ ವೈಜ್ಞಾನಿಕ ಪರಿಶೋಧನೆ. ಸೆವೆಂತ್ ಒನ್ ಉದ್ಯಮ ಚಕ್ರದ ಸಿದ್ಧಾಂತವನ್ನು ಸೂತ್ರೀಕರಣ. 8 ರಾಷ್ಟ್ರೀಯ ಆದಾಯ ಮಾಪನ. ಅಧ್ಯಾಯ 2 ರಾಷ್ಟ್ರೀಯ ಆದಾಯ ಮಾಪನದ ವಿಧಾನಗಳು. ಫಸ್ಟ್ ಒನ್ ಉತ್ಪಾದನೆಯ ವಿಧಾನ. ಸೆಕೆಂಡ್ ಒನ್ ಆದಾಯದ ವಿಧಾನ. ಥರ್ಡ್ ಒನ್ ವೆಚ್ಚದ ವಿಧಾನ. ಮೂರನೇ ಚಾಪ್ಟರ್ ರಾಷ್ಟ್ರೀಯ ಆದಾಯ ಮಾಪನದ ತೊಡಕುಗಳು. ಫಸ್ಟ್ ಒನ್ ಅಂಕಿಅಂಶಗಳ ಕೊರತೆ. 2 ಸಾಟಿ ಪದ್ಧತಿ ಅಸ್ತಿತ್ವ. 3 ಅನಕ್ಷರತೆ. 4 ಸ್ವಂತ ಅನುಭೋಗ. 5 ದ್ವಿಗಣನೆಯ ಸಮಸ್ಯೆ. 6 ಆರ್ಥಿಕ ಚಟುವಟಿಕೆಗಳ ವೈಶಿಷ್ಟ್ಯದ ಕೊರತೆ. 7 ಸಣ್ಣ ಉತ್ಪಾದಕರ ಪ್ರಾಬಲ್ಯ. 8 ಸೇವೆಗಳ ಪರಿಗಣನೆಯ ಸಮಸ್ಯೆ ಮತ್ತು 9 ಬೆಲೆಗಳ ಏರಿಳಿತಗಳು. 10 ಕಾನೂನು ಬಾಹಿರ ಚಟುವಟಿಕೆಗಳು. 11 ಸವಕಳಿ ವೆಚ್ಚ ಲೆಕ್ಕಾಚಾರದಲ್ಲಿ ತೊಡಕು. 12 ವರ್ಗಾವಣೆಯ ಪಾವತಿಯ ಪರಿಗಣನೆಯ ಸಮಸ್ಯೆಗಳು. 13 ಮಾಪನ ವಿಧಾನಗಳ ಆಯ್ಕೆಯಲ್ಲಿ ತೊಂದರೆ. 4 ಚಾಪ್ಟರ್ ನಂಬರ್ 4 ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು. ನೈಸರ್ಗಿಕ ಸಂಪನ್ಮೂಲ ಮೂಲಗಳು. ತದನಂತರ ಸೆಕೆಂಡ್ ಒನ್ ಜನಸಂಖ್ಯೆ. ಥರ್ಡ್ ಬಂಡವಾಳ. ಫೋರ್ತ್ ತಾಂತ್ರಿಕ ನಿಪುಣತೆ. ಫಿಫ್ತ್ ಒನ್ ಬ್ಯಾಂಕೋದ್ಯಮ ವ್ಯವಸ್ಥೆ ಮತ್ತು ಸಾರಿಗೆ ಸೌಲಭ್ಯ. 6 ರಾಜಕೀಯ ಸ್ಥಿರತೆ. 5ನೇ ಚಾಪ್ಟರ್ ಪರಿಣಾಮಕಾರಿ ಬೇಡಿಕೆ ನಿರ್ಧಾರಕ ಅಂಶಗಳು. ಸಮಗ್ರ ಬೇಡಿಕೆಯ ಕಾರ್ಯ ಮತ್ತು ಸಮಗ್ರ ಪೂರೈಕೆಯ ಕಾರ್ಯ. 6th ಒನ್ ಚಾಪ್ಟರ್ ನಂಬರ್ 6 ಅನುಭೋಗಿಯ ಕ್ರಿಯೆ ಮತ್ತು ನಿರ್ಧಾರಗಳು ಮತ್ತು ಅಂಶಗಳು. ಫಸ್ಟ್ ಒನ್ ಆದಾಯ. ಸೆಕೆಂಡ್ ಒನ್ ಸಂಪತ್ತಿನ ಹಂಚಿಕೆ. ಥರ್ಡ್ ಒನ್ ತೆರಿಗೆ ನೀತಿ. ಫೋರ್ತ್ ಒನ್ ಅನಿರೀಕ್ಷಿತ ಲಾಭದ ನಷ್ಟ. ಫಿಫ್ತ್ ಒನ್ ಬಡ್ಡಿ ದರ. ಸಿಕ್ಸ್ತ್ ಒನ್ ಭವಿಷ್ಯದ ಬಗ್ಗೆ ನಿರೀಕ್ಷತೆಗಳು. ಸೆವೆಂತ್ ಒನ್ ವಸ್ತು ಲಭ್ಯತೆ. 8th ಒನ್ ವಸ್ತು ನಿಶ್ಚಿತ ಅಂಶಗಳು. 9 ಅನುಭೋಗಿಯ ಸಾಲದ ಮತ್ತು ಲಭ್ಯತೆ. 10 ಪ್ರದರ್ಶನ ಪರಿಣಾಮ. 11 ದೀರ್ಘಕಾಲ ಬಾಳುವ ಅನುಭೋಗಿಯ ಸರಕು ಮತ್ತು ಖರೀದಿ. 12 ಪ್ರಚಾರ ಮತ್ತು ಮಾರಾಟ ತಂತ್ರ. 13 ಜನಸಂಖ್ಯಾ ಅಂಶಗಳು. 7ನೇ ಚಾಪ್ಟರ್ ಬಂಡವಾಳ ಸೀಮಾಂತ ದಕ್ಷತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಬೇಡಿಕೆ ಸ್ವರೂಪ ಮತ್ತು ಸೆಕೆಂಡ್ ಒನ್ ಚಿತ್ರಣ ಮತ್ತು ಉತ್ಪಾದನಾ ವೆಚ್ಚ ಮತ್ತು ಜನಸಂಖ್ಯೆ. 4 ಉತ್ಪಾದನಾ ತಂತ್ರ. 5 ಭವಿಷ್ಯದ ನಿರೀಕ್ಷೆಗಳು. 6 ಅನುಭೋಗಿಯ ಪ್ರವೃತ್ತಿ. 7 ಆದಾಯದಲ್ಲಿನ ಬದಲಾವಣೆಗಳು. 8 ಸಾರ್ವಜನಿಕ ವೆಚ್ಚ. 9 ಪೂರ್ಣ ಉತ್ಪಾದನೆಯ ಸಾಮರ್ಥ್ಯ ಬಳಕೆ. 10 ದ್ರವ್ಯದ ಅಸ್ತಿತ್ವ. 8 ಗುಣಕದಿಂದ ಸೋರಿಕೆಯಾಗುವಿಕೆಗಳು ಹೋಗುವಿಕೆಗಳನ್ನು ಗುಣಕದ ಮಿತಿಗಳು. ಫಸ್ಟ್ ಒನ್ ಉಳಿತಾಯ. 2ನೇ ಆಮದು. 3ನೇ ತೆರಿಗೆ. 4ನೇ ಸಾಲದ ಮರುಪಾವತಿ. 5ನೇದು ಪೂರ್ಣ ಉದ್ಯೋಗ. 6 ಸಾಲದ ಪತ್ರಗಳು. 7 ಬೆಲೆ ಏರಿಕೆ. 8 ಅನುಭೋಗಿಯ ಸರಕು ಮತ್ತು ಮಿತಿಮೀರಿದ ಸಂಗ್ರಹ. 9 ಪ್ರಬಲ ದ್ರವ್ಯದರಗಳು. ಇದರ ನೋಟ್ಸ್ ಇಲ್ಲಿ ಈಗ ಬರಿಬಿಡ್ರಿ. ಇದರ ನೋಟ್ಸ್ ಇಲ್ಲೆಲ್ಲ ತೆಳಗದ್ರಿ, ಓದ್ಕೋಬೋದ್ರಿ.
ಪ್ರತಿಯೊಂದು ಅವ್ರ ಪಾಯಿಂಟ್ ಇದಾವ್ರಿ, ನೋಡ್ಬೋದು ರೀ. ನೋಡಲ್ಲ ಗುಣಕದ ದೋಷಗಳು ಮತ್ತು ಟೀಕೆಗಳು, ಗುಣಕದಿಂದ ಸೋರುವಿಕೆಗಳು, ಹೋಗುವಿಕೆಗಳು, ಗುಣಕದ ಮಹತ್ವ, ವೇಗೋತ್ಕರ್ಷದ ತತ್ವದ ಮತ್ತು ಮಿತಿಗಳು, ಹೂಡಿಕೆ ವಿಧಗಳು, ಹೂಡಿಕೆ ನಿರ್ಧಾರ, ಎಲ್ಲ ಥರ ಪಾಯಿಂಟ್ ಇದಾವ್ರಿ. ಎಲ್ಲನೂ ಓದ್ಕೋರಿ ಸ್ನೇಹಿತರೆ. ಕ್ಯಾನ್ಸರ್ ವರದಿ. ಬೇಕಾರೆ ಇದನ್ನೊಂದು ಸ್ಕ್ರೀನ್ಶಾಟ್ ತಗೋರಿ. ಎಕ್ಸಾಮ್ ನೋಟಿಫಿಕೇಶನ್ ಆಗೈತ್ರಿ. ಚಲ್ ಓದ್ಕೋರಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಇಂಥ ಹೊಸ ವಿಡಿಯೋಗಾಗಿ ನೋಟಿಫೈ ಆಗಿರಿ ಅನ್ನೋತಾ ನಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ ರೀ. ಥ್ಯಾಂಕ್ ಯು ಆಲ್.